ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ರಿವೆಂಜ್, ಅದರಲ್ಲೂ ಬೇಹುಗಾರಿಕಾ ಲೋಕದ ರಿವೆಂಜ್ ಅಂತ ಬಂದರೆ ನಾವು ತಕ್ಷಣ ಮೊಸಾದ್ನ ನೆನಪು ಮಾಡ್ಕೊಳ್ತೀವಿ. ಮೊಸಾದ್ ಏಜೆಂಟರು ಹೆಂಗೆ ಮಾಡಿದ್ರು ಗೊತ್ತಾ ಅಂತ ಹೇಳೋ ಸಾಕಷ್ಟು ಕಥೆಗಳನ್ನು ಕೂಡ ನಾವು ಕೇಳ್ತಾ ಇರ್ತೀವಿ. ಆದರೆ ಈ ರಿವೆಂಜ್ ಅಲ್ಲಿ ನಮ್ಮ ರಾ ಕೂಡ ಕಡಿಮೆ ಏನಲ್ಲ. ಮೊಸಾದ್ನ ಕಥೆಗಳನ್ನು ಅವರು ಹೇಳ್ಕೋತಾರೆ, ಬೇರೆಯವರ ಮೂಲಕ ಹೇಳಿಸ್ತಾ ಹೋಗ್ತಾರೆ. ಹೀಗಾಗಿ ಅದು ದೊಡ್ಡ ಮಟ್ಟದಲ್ಲಿ ಸದ್ದು ಮತ್ತು ಸುದ್ದಿ ಮಾಡುತ್ತವೆ. ಭಾರತದ ರಾ ಪ್ರಚಾರದಿಂದ ದೂರ ಉಳಿಯುತ್ತೆ. ಅವರು ತಾವೇ ಮಾಡಿದ ಕೆಲಸಗಳ ಬಗ್ಗೆ ಕೂಡ ಬೇರೆಯವರು ಪ್ರಚಾರ ತಗೊಳ್ತಾ ಇದ್ರು ಅದನ್ನು ನೋಡಿ ನಗುತ್ತಾ ಸುಮ್ಮನಾಗ್ತಾರೆ ಹೊರತು ಅದನ್ನು ಮಾಡಿದ್ದು ನಾವೇ ಅಂತ ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಬೇಹುಗಾರಿಕೆ ಹಾಗೂ ಕೋವರ್ಟ್ ಆಪರೇಷನ್ಗಳಿಗೆ ತುಂಬ ಮುಖ್ಯವಾಗಿ ಬೇಕಾಗೋದು ಸೈಲೆನ್ಸ್. ಅದನ್ನು ಭಾರತ ತುಂಬ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಆದರೆ ಹಾಗೆ ಸೈಲೆಂಟಾಗಿ ದೊಡ್ಡ ಕೆಲಸಗಳನ್ನು ಮಾಡಿ ರಿವೆಂಜ್ ಕೂಡ ಹೇಳಿಬಿಡುತ್ತೆ. ಗೆಳೆಯರೆ, ಇಲ್ಲಿ ನಿಮಗೆ ಅಂಥದ್ದೇ ಒಂದು ಕಥೆಯನ್ನು ಹೇಳೋದಕ್ಕೆ ನಾನು ಹೋಗ್ತಾ ಇದ್ದೀನಿ. ಅದನ್ನು ರಾ ಮಾಡ್ತಾ ನನಗೆ ಗೊತ್ತಿಲ್ಲ, ಯಾಕೆಂದರೆ ಅದನ್ನು ಅವರು ಎಲ್ಲೂ ಹೇಳ್ಕೊಂಡಿಲ್ಲ. ಆದರೆ ಪಾಕಿಸ್ತಾನ ಮಾತ್ರ ಸಾಕಷ್ಟು ಬಾರಿ ರಾನೇ ಮಾಡಿದ್ದು ಅಂತ ಹೇಳ್ತಲೇ ಬರ್ತಿದೆ. ಅಂದಹಾಗೆ ಇದು ಪಾಕಿಸ್ತಾನದ ಸೇನಾಧಿಕಾರಿಯೊಬ್ಬನ ನಿಗೂಢ ಕಣ್ಮರೆಯ ಪ್ರಕರಣ. ಅವನ ಹೆಸರು ಲೆಫ್ಟಿನೆಂಟ್ ಕರ್ನಲ್ ಮೊಹಮ್ಮದ್ ಹಬೀಬ್ ಜಹೀರ್. ಈ ಜಹೀರ್ ಪಾಕಿಸ್ತಾನದ ಆರ್ಟಿಲರಿ ಬ್ರಿಗೇಡಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದ. 2014ರಲ್ಲಿ ನಿವೃತ್ತನಾದ ಹಬೀಬ್ ಜಹೀರ್ ಆ ನಂತರ ಅಲ್ಲಿನ ISIಗಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ದ. ISIಗೆ ಬೇಹುಗಾರರನ್ನ, ಮಾಹಿತಿದಾರರನ್ನ ನೇಮಕ ಮಾಡೋದು, ನೆಟ್ವರ್ಕ್ ಬಿಲ್ಡ್ ಮಾಡೋದು, ಮಾಹಿತಿ ಸಂಗ್ರಹಿಸೋದು, ಈ ಎಲ್ಲ ಕೆಲಸಗಳನ್ನು ಅವನು ಮಾಡ್ತಾ ಇದ್ದ. ಬಲೂಚಿಸ್ತಾನದ ಭಾಗದಲ್ಲಿ ಇವನ ಕೆಲಸ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು. ಹೀಗೆ ಬೇಹುಗಾರಿಕಾ ಇಲಾಖೆಗಾಗಿ ಕೆಲಸ ಮಾಡೋ ಮನುಷ್ಯನಿಗೆ ಒಂದು ಕವರ್ ಇರಬೇಕಲ್ಲ. ಅವನು ಪಾಕಿಸ್ತಾನದ ISIಗೆ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾದರೆ ಅವನಿಗೆ ಮಾಹಿತಿ ಎಲ್ಲಿಂದ ಸಿಗುತ್ತೆ. ಅದಕ್ಕಾಗಿ ISI ಅವನಿಗೊಂದು ಮುಸುಗು ಹಾಕ್ತು. ಅದರ ಹೆಸರು ರಫ್ಸಾನ್ ಮಿಲ್. ಫೈಸಲಾಬಾದಲ್ಲಿನ ರಫ್ಸಾನ್ ಮಿಲ್ ಅನ್ನೋ ಆಹಾರ ತಯಾರಿಕಾ ಕಂಪನಿಲಿ ಇವನಿಗೆ ಫೀಲ್ಡ್ ಆಫೀಸರ್ ಅನ್ನೋ ಹುದ್ದೆಯನ್ನು ಕೊಡಿಸಲಾಗಿತ್ತು. ಅದನ್ನು ಹೇಳ್ಕೊಳ್ತಾ ಇದ್ದ, ISIಗಾಗಿ ಕೆಲಸ ಮಾಡ್ತಾ ಇದ್ದ. ಗೆಳೆಯರ, 2015ರ ಹೊತ್ತಿಗೆ ಅವನಿಗೊಂದು ದೊಡ್ಡ ಕೆಲಸ ಸಿಗುತ್ತೆ. ಇರಾನಿನ ಚಾಬಹಾರ್ ಬಂದರಲ್ಲಿ ವ್ಯಾಪಾರಿಯಾಗಿ ಸೆಟ್ಲ್ ಆಗಿರೋ ಹುಸೇನ್ ಮುಬಾರಕ್ ಪಟೇಲ್ ಮೇಲೆ ISIಗೆ ಅನುಮಾನ ಶುರುವಾಗಿತ್ತು. ಈ ಮುಬಾರಕ್ ಪಟೇಲ್ ಪದೇ ಪದೇ ಭಾರತದ ಮಹಾರಾಷ್ಟ್ರಕ್ಕೆ ಕರೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿತ್ತು. ಹೀಗಾಗಿ ISI ಈ ಮುಬಾರಕ್ ಪಟೇಲ್ ಮಾಡ್ತಾ ಇದ್ದ ಎಲ್ಲ ಕರೆಗಳನ್ನು ಟ್ರ್ಯಾಪ್ ಮಾಡೋದಕ್ಕೆ ಶುರು ಮಾಡ್ತು. ಅದರಲ್ಲಿ ಅವರನ್ನು ತುಂಬ ಆಕರ್ಷಿಸಿದ್ದು ಮುಬಾರಕ್ ತಮ್ಮ ಕುಟುಂಬದ ಜೊತೆ ಆಡ್ತಾ ಇದ್ದ ಮಾತುಗಳು. ಹೆಸರೇನೋ ಮುಬಾರಕ್ ಪಟೇಲ್, ಆದರೆ ಆತ ಉರ್ದು ಮಾತಾಡ್ತಾ ಇಲ್ಲ, ಕುಟುಂಬದ ಜೊತೆ ಅದ್ಭುತವಾಗಿ ಮರಾಠಿ ಮಾತಾಡ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ? ಅನುಮಾನ ಗಟ್ಟಿ ಆಗ್ತಾ ಹೋಯಿತು. ಆತನ ಮೇಲೆ ಕಣ್ಣಿಡೋದಕ್ಕೆ ISI ಈ ಹಬೀಬ್ ಜಹೀರ್ಗೆ ಆದೇಶವನ್ನು ಕೊಡ್ತು. ಹಬೀಬ್ ತನ್ನ ಜನರನ್ನು ಮುಬಾರಕ್ ಹಿಂದುಬಿಟ್ಟ. ಅಲ್ಲಿ ಅವರ ಅನುಮಾನಗಳು ಗಟ್ಟಿಯಾಗ್ತಾ ಹೋದ್ವು. ಮುಬಾರಕ್ ಒಂದು ಕಾಲಕ್ಕೆ ಭಾರತೀಯ ನೌಕಾಪಡೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ನಿವೃತ್ತಿಯನ್ನು ಪಡ್ಕೊಂಡು ಈಗ ಚಾಬಹಾರಲ್ಲಿ ವ್ಯಾಪಾರ ಮಾಡೋದಕ್ಕೆ ಬಂದಿದ್ದಾರೆ, ಸ್ಕ್ರ್ಯಾಪ್ ವ್ಯಾಪಾರ. ಹೀಗೆ ಅಸ್ಪಷ್ಟ ಮಾಹಿತಿಗಳು ಅವರಿಗೆ ಸಿಕ್ಕಿದ್ವು. ತಕ್ಷಣ ISI ಈ ಮುಬಾರಕ್ ರಾ ಏಜೆಂಟ್ ಇರಬೇಕು ಅಂತ ಭಾವಿಸ್ತು ಮತ್ತು ಆತನನ್ನು ಬಂಧಿಸೋಕೆ ಸ್ಕೆಚ್ ಕೂಡ ಹಾಕ್ತಾ ಕೂತ್ಕೊಳ್ತು. ಆ ಟಾಸ್ಕನ್ನು ಕೈಗೆತ್ಕೊಂಡವನು ಲೆಫ್ಟಿನೆಂಟ್ ಕರ್ನಲ್ ಜಹೀರ್. ಅವನು ಮುಬಾರಕ್ ಪಟೇಲ್ ಅವರನ್ನು ಸಂಪರ್ಕ ಮಾಡ್ದ. ಬಲೂಚಿಸ್ತಾನದಲ್ಲೊಂದು ದೊಡ್ಡ ವ್ಯಾಪಾರದ ಡೀಲ್ ಮಾತಾಡೋದಕ್ಕೆ ಶುರು ಮಾಡ್ದ. ಹಾಗೆ ಅವರನ್ನು ಬಲೂಚ್ನ ಗಡಿಗೆ, ಅಂದರೆ ಇರಾನಿನ ಸಿಸ್ತಾನ್ ಬಲೂಚ್ ಗಡಿಗೆ ಕರೆಸ್ಕೊಂಡ. ಅಲ್ಲಿಂದ ಮುಬಾರಕ್ ಅವರನ್ನು ಕಿಡ್ನ್ಯಾಪ್ ಮಾಡಲಾಯಿತು. ಆ ಕೆಲಸಕ್ಕಾಗಿ ಇರಾನ್ನಲ್ಲಿನ ಪಾಕಿಸ್ತಾನದ ಸಲಾಫಿ ಜಿಹಾದಿ ಸಂಘಟನೆ ಜೈಷ್ ಅಲ್ ಅದಲ್ ಸಹಾಯ ಮಾಡ್ತು. ಅದರ ನಾಯಕ ಮುಲ್ಲಾ ಒಮರ್ ಇರಾನಿಯ ಸಹಾಯ ಪಡ್ಕೊಂಡು ಈ ಮುಬಾರಕ್ನನ್ನು ಗಡಿ ದಾಟಿಸಿ ಪಾಕಿಸ್ತಾನಕ್ಕೆ ಹೊತ್ತು ತರಲಾಯಿತು. ಆ ನಂತರ ಅವರು ಕರೆತಂದದ್ದು ಮುಬಾರಕ್ನಲ್ಲ, ಕುಲಭೂಷಣ್ ಜಾಧವ್ ಅವರನ್ನ ಅನ್ನೋದು ಗೊತ್ತಾಯಿತು. ಈ ಹಬೀಬ್ ತಾನೇ ತನ್ನ ಸಂಪರ್ಕದಲ್ಲಿದ್ದ ರಾ ಏಜೆಂಟ್ ಒಬ್ಬರಿಗೆ ಕರೆ ಮಾಡಿ ಈ ವಿಷಯ ತಿಳಿಸ್ದ. ಅದನ್ನು ಕೂಡ ಎಷ್ಟು ವ್ಯಂಗ್ಯವಾಗಿ ಉದ್ದಟತನದಿಂದ ಹೇಳ್ದ ಅಂದರೆ, ನಿಮ್ಮ ಮಂಗ ಒಂದು ನಮ್ಮ ಕಸ್ಟಡಿಲಿದೆ ಅಂತ ರಾ ಏಜೆಂಟ್ ಒಬ್ಬರಿಗೆ ಕರೆ ಮಾಡಿ ಈ ಹಬೀಬ್ ಹೇಳ್ತಾನೆ. ಆ ನಂತರ ಪಾಕಿಸ್ತಾನ ಕುಲಭೂಷಣ್ ಜಾಧವ್ ಅವರ ಅರೆಸ್ಟನ್ನು ಬಹಿರಂಗಗೊಳಿಸ್ತು. ನಮ್ಮ ವಿರುದ್ಧ ಬಲೂಚಿಸ್ತಾನದಲ್ಲಿ ಬೇಹುಗಾರಿಕೆ ಮಾಡ್ತಾ ಇದ್ದ ಮತ್ತು ಬಲೂಚ್ ಲಿಬರೇಷನ್ ಪಡೆಗಳಿಗೆ ಸಹಾಯ ಮಾಡ್ತಾ ಇದ್ದ ಭಾರತದ ರಾ ಏಜೆಂಟನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ಕೊಳ್ತು. ಆದರೆ ಪಾಪ ಕುಲಭೂಷಣ್ ಇರಾನಿನ ಚಾಬಹಾರ್ಗೆ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಅಂತ ಹೋದವರು ಅವರನ್ನು ಪಾಕ್ ಜೈಲಿಗೆ ತಳ್ತು. ಇದೆಲ್ಲ ಆಗಿದ್ದು 2016ರಲ್ಲಿ. ಕುಲಭೂಷಣ್ ಇವತ್ತಿಗೂ ಪಾಪ ಪಾಕಿಸ್ತಾನದ ಜೈಲಲ್ಲಿದ್ದಾರೆ. ಅವರಿಗೆ ಮರಣದಂಡನೆಯನ್ನು ಪಾಕ್ ವಿಧಿಸಿದೆ. ಆದರೆ ಭಾರತ ಈ ವಿಷಯದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೆಟ್ಟಿಲೇರಿದೆ. ಹೀಗಾಗಿ ಅಲ್ಲಿ ಕುಲಭೂಷಣ್ಗೆ ಪಾಕಿಸ್ತಾನ ಶಿಕ್ಷೆಯನ್ನು ಜಾರಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅವರಿನ್ನು ಅಲ್ಲಿನ ಜೈಲಿನ ಕತ್ತಲ ಕೋಣೆಯಲ್ಲೇ ಕೂತಿದ್ದಾರೆ.
ಇನ್ನು ನಿಮ್ಮ ಮಂಗ ನಮ್ಮ ಕೈಯಲ್ಲಿದೆ ಅಂತ ಮೆಸೇಜ್ ಕಳಿಸಿದ್ನಲ್ಲ ಹಬೀಬ್, ಅವನು ಹಾಗೆ ಅಲ್ಲೇ ರಫ್ಸಾನ್ ಮಿಲ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಅಷ್ಟರಲ್ಲಿ ಅವನಿಗೆ ಈ ಮಿಲ್ ಕೆಲಸ ಸಾಕು ಅನಿಸಿತ್ತು. UN ಹೋಗೋಣ ಅಂತ ಅವನು ಯೋಚಿಸ್ತಾ ಇದ್ದ. ಅಲ್ಲಿಗೆ ಹೋದರೆ ಮತ್ತು ಪಾಕಿಸ್ತಾನಕ್ಕೆ ಬರಬೇಕಿಲ್ಲ, ಅಲ್ಲೇ ಯಾವುದಾದ್ರೂ ದೇಶದಲ್ಲಿ ಸೆಟ್ಲ್ ಆಗಿಬಿಡಬಹುದು ಅನ್ನೋ ಐಡಿಯಾ. ಅದಕ್ಕಾಗಿ ವಿಶ್ವಸಂಸ್ಥೆಯ ವೆಬ್ಸೈಟಲ್ಲಿ ಕೆಲಸಕ್ಕಾಗಿ ತನ್ನ CV-ನ ಅಪ್ಲೋಡ್ ಮಾಡ್ದ. ಅದಾಗಿ 1 ತಿಂಗಳು ಕೂಡ ಕಳೆದಿರಲಿಲ್ಲ, ಅವನಿಗೆ ಕೆಲಸದ ಆಫರ್ ಬಂದೇ ಬಿಡ್ತು. ಅದು 2017 ಮಾರ್ಚ್ ತಿಂಗಳು. ಅವನಿಗೆ UK ಇಂದ ಒಂದು ಕರೆ ಬರುತ್ತೆ. ಸ್ಟ್ರಾಟಜಿಕ್ ಸೊಲ್ಯೂಷನ್ ಕನ್ಸಲ್ಟೆನ್ಸಿ ಅನ್ನೋ ಕಂಪನಿಯ ಕರೆ ಅದು. ಅವರು ವಿಶ್ವಸಂಸ್ಥೆಯ ಜೊತೆ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಅದರ ನಿರ್ದೇಶಕ ಮಾರ್ಕ್ ಥಾಮ್ಸನ್ ಈ ಜಾಹಿರ್ ಜೊತೆ ಮಾತಾಡ್ತಾನೆ. ಇವನನ್ನ ಹಾಗೆ ಫೋನ್ನಲ್ಲೇ ಇಂಟರ್ವ್ಯೂ ಕೂಡ ಮಾಡ್ತಾನೆ. ಎಲ್ಲ ಸರಿ ಅನಿಸಿದ ಮೇಲೆ ಇವನಿಗೆ ಕೆಲಸದ ಆಫರ್ ಮಾಡೋದಷ್ಟೇ ಅಲ್ಲ, ಪ್ರತಿ ತಿಂಗಳು $8,000 ಸಂಬಳ ಕೂಡ ನಿಗದಿ ಮಾಡಲಾಗತ್ತೆ. $8,000 ಅವತ್ತಿಗೆ ಭಾರತದ ಕರೆನ್ಸಿಲಿ ಸುಮಾರು 5.25 ರಿಂದ 6 ಲಕ್ಷ ರೂಪಾಯಿಗಳು. ಒಬ್ಬ ಪಾಕಿಸ್ತಾನಿ ಸೇನಾಧಿಕಾರಿಗೆ ಅದು ನಿಜಕ್ಕೂ ದೊಡ್ಡ ಸಂಬಳ. ಇವನು ಕೂಡ ಖುಷಿಯಾದ. ಅದರ ಜೊತೆ ಅವನಿಗೆ ಕೊಟ್ಟಿದ್ದ ಹುದ್ದೆ ಝೋನಲ್ ಡೈರೆಕ್ಟರ್ ಏಷ್ಯಾ. ಹಬೀಬ್ ಫುಲ್ ಖುಷಾದ. ಆಮೇಲೆ ಡೈರೆಕ್ಟ್ ಇಂಟರ್ವ್ಯೂಗೆ ಒಂದ್ಸರಿ ನೀವು ಬರಬೇಕಾಗತ್ತೆ. ನಾನು ನೇಪಾಳಕ್ಕೆ ಬರ್ತಾ ಇದ್ದೀನಿ, ನೀವು ಕೂಡ ಅಲ್ಲಿಗೆ ಬಂದುಬಿಡಿ, ಒಮ್ಮೆ ನೇರವಾಗಿ ಮಾತಾಡಿದ ಹಾಗೂ ಆಗತ್ತೆ, ನಿಮ್ಮನ್ನು ನೋಡಿದ ಹಾಗೂ ಆಗತ್ತೆ ಅಂತ ಮಾರ್ಕ್ ಹೇಳ್ದ. ಸರಿ, ಇವನು ಕೂಡ ನೇಪಾಳಕ್ಕೆ ಹೊರಟ. ಪಾಕಿಸ್ತಾನಿಗಳಿಗೆ ನೇಪಾಳ ಹೊಸದಲ್ಲ. ಅವರು ಅಲ್ಲಿಂದಲೇ ಭಾರತದ ವಿರುದ್ಧ ಸಾಕಷ್ಟು ಆಪರೇಷನ್ಗಳನ್ನು ಮಾಡಿಸ್ತಾರೆ. ಅಲ್ಲಿ ದಾವೂದ್ ಟೀಮ್ ಕೆಲಸ ಮಾಡುತ್ತೆ. ISI ಹಾಗೂ ದಾವೂದ್ ತಂಡದ ನಡುವೆ ನಿಕಟ ಸಂಪರ್ಕಗಳು ಇವೆ. ಹೀಗಾಗಿ ನೇಪಾಳ ಅವರಿಗೆ ತೀರಾ ಪಕ್ಕದ ಮನೆ ಇದ್ದ ಹಾಗೆ. ಸೊ ಹಬೀಬ್ ನೇಪಾಳಕ್ಕೆ ಹೊರಟ. ಇಲ್ಲಿ ಕೆಲಸದ ಇಂಟರ್ವ್ಯೂ ಬಂತು. ಅದಕ್ಕೆ ಅವನು ನೇಪಾಳಕ್ಕೆ ಹೋದ ಅನ್ನೋದು ಪಾಕಿಸ್ತಾನಿ ಪೊಲೀಸರು ಕೊಡ್ತಾ ಇರೋ ಮಾಹಿತಿ. ಆದರೆ ಅಲ್ಲಿ ಇನ್ನೂ ಒಂದು ಥಿಯರಿ ಕೂಡ ಇದೆ. ಅವನಿಗೊಬ್ಬ ಮಾಹಿತಿದಾರ ಇದ್ದ. ಅವನು ಅರಬ್ ನೆಲದಲ್ಲಿ ಕೂತು ಹಬೀಬ್ಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಡ್ತಾ ಇದ್ದ. ಅದರಲ್ಲಿ ಸಾಕಷ್ಟು ಮಾಹಿತಿಗಳು ನಿಖರವಾಗಿ ಕೂಡ ಇರ್ತಾ ಇದ್ವು. ಅವನನ್ನು ಈ ಹಿಂದೆ 2-3 ಬಾರಿ ಹಬೀಬ್ ದುಬೈಯಲ್ಲಿ ಮೀಟ್ ಕೂಡ ಮಾಡಿದ್ದ. ಅವನು ಈ ಹಬೀಬ್ಗೆ ಕಾಲ್ ಮಾಡ್ತಾನೆ. ನಿಮಗೆ ಬೇಕಾದ ಇನ್ನೂ ಒಂದು ದೊಡ್ಡ ಕುಳ ನೇಪಾಳದಲ್ಲಿದೆ, ಅದು ನಮ್ಮ ಕಣ್ಣಳತೆಯಲ್ಲೇ ಇದೆ, ಬೇಕಿದ್ದರೆ ನಿಮಗೆ ಅದನ್ನು ಹಾಕ್ಕೊಟ್ಟು ಬಿಡ್ತೀವಿ, ತಗೊಂಡು ಹೋಗ್ಬಿಡಿ, ಅದು ನಿಮಗೆ ರಾಜಬೇಟೆ ಆಗುತ್ತೆ ಅಂತ ಅವನು ಹೇಳಿದ್ನಂತೆ. ಅವನು ಹೇಳಿದ್ದು ಬಹುಶಃ ಇನ್ನೊಬ್ಬ ರಾ ಏಜೆಂಟ್ ಬಗ್ಗೆ. ಇನ್ನೊಂದು ಬೇಟೆ ಅಂದು ಕೂಡಲೇ ಈ ಹಬೀಬ್ ಖುಷಿಯಾದ. ತನ್ನ ಬಾಸುಗಳಿಗೆ ವಿಷಯ ತಿಳಿಸ್ದ. ನೇಪಾಳಕ್ಕೆ ಹೋಗೋದಕ್ಕೆ ಅನುಮತಿಯನ್ನು ಪಡ್ಕೊಂಡ. ಅಲ್ಲಿಂದ ಒಮನ್ಗೆ ಬಂದ ಅನ್ನೋ ಥಿಯರಿ ಕೂಡ ಇಲ್ಲಿದೆ. ಎರಡರಲ್ಲಿ ಯಾವುದು ಬೇಕಾದರೂ ನಿಜ ಆಗಿರಬಹುದು. ಒಟ್ಟಾರೆ ಅವನು ಒಮನ್ಗೆ ಬಂದಿದ್ದ. ಸೇನೆಯ ಮಾಜಿ ಅಧಿಕಾರಿ. ದೇಶ ಬಿಡೋ ಮೊದಲು ಅವನು ಅನುಮತಿಯನ್ನು ತಗೋಬೇಕಾಗುತ್ತೆ, NOC ಪಡ್ಕೋಬೇಕು. ಅದಕ್ಕಾಗಿ ಮೆಕ್ಕಾಗೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ದ. ತಕ್ಷಣ ಅವನಿಗೆ ಪಾಕಿಸ್ತಾನ ಅನುಮತಿಯನ್ನು ಕೊಡ್ತು. ಹೀಗಾಗಿ ಅವನು ಒಮನ್ಗೆ ಬಂದ. ಅಲ್ಲಿ ಅವನ ಕೈಗೆ ನೇಪಾಳದ ಪಾಸ್ಪೋರ್ಟ್, ಫ್ಲೈಟ್ ಟಿಕೆಟ್ ಹಾಗೂ ಸೆಲ್ ಫೋನ್ ಮತ್ತು ನೇಪಾಳಿ ಸಿಮ್ ಕಾರ್ಡನ್ನು ಕೊಡ್ತಾರೆ. ಅದೆಲ್ಲವನ್ನ ತಗೊಂಡು ಅವನು ಕಾಠ್ಮಂಡುಗೆ ಹೋಗಿ ಇಳಿತಾನೆ. ಅಲ್ಲಿ ಅವನಿಗೆ ಜಾವೇದ್ ಅನ್ಸಾರಿ ಅನ್ನೋನು ಸಿಗ್ತಾನೆ. ಅವನು ಏರ್ಪೋರ್ಟ್ ಅಲ್ಲಿ ಹಬೀಬ್ನನ್ನ ರಿಸೀವ್ ಮಾಡ್ಕೋತಾನೆ. ಅಲ್ಲಿಂದ ಇಬ್ಬರು ಸೀದಾ ಸಿದ್ಧಾರ್ಥ ನಗರಕ್ಕೆ ಹೋಗ್ತಾರೆ. ಹೀಗೆ ಹೋಗೋ ಮೊದಲು ಕಾಠ್ಮಂಡು ಏರ್ಪೋರ್ಟ್ ಅಲ್ಲಿ ಒಂದು ಫೋಟೋ ತೆಗೆಸ್ಕೊಂಡ ಹಬೀಬ್ ಅದನ್ನ ತನ್ನ ಮನೆಗೆ ಕಳುಹಿಸಿಕೊಡೋ ಮೂಲಕ ನಾನು ನೇಪಾಳಕ್ಕೆ ರೀಚ್ ಆಗಿದ್ದೀನಿ ಅನ್ನೋ ಇನ್ಫಾರ್ಮೇಶನ್ ಅನ್ನ ಕೊಡ್ತಾನೆ. ಅಲ್ಲಿಂದ ಅವರಿಬ್ಬರು ಲುಂಬಿನಿಗೆ ಹೋಗ್ತಾರೆ. ಅಲ್ಲಿನ ಹೋಟೆಲ್ ಒಂದರಲ್ಲಿ ನಾನು ಉಳ್ಕೊಂಡಿದ್ದೀನಿ ಅಂತ ಕೂಡ ಹಬೀಬ್ ಕಾಲ್ ಮಾಡಿ ತನ್ನ ಕುಟುಂಬಕ್ಕೆ ತಿಳಿಸ್ತಾನೆ. ಅಷ್ಟೇ. ಅದಾದ ಮೇಲೆ ಅವನಿಂದ ಅವರ ಮನೆಗೆ ಯಾವ ಫೋನ್ ಕಾಲು ಹೋಗಲಿಲ್ಲ. ಮರುದಿನವೂ ಇವನು ಕಾಲ್ ಮಾಡಲಿಲ್ಲ ಅಂತ ಅವನ ಹೆಂಡತಿ ಇವನ ನಂಬರ್ಗೆ ಕರೆ ಮಾಡಿದರೆ ಅದು ಸ್ವಿಚ್ಡ್ ಆಫ್. ಕೆಲಸದಲ್ಲಿರಬೇಕು ಅಂತ ಅವರು ಕೂಡ ಸುಮ್ಮನಾದರು. ಸ್ವಲ್ಪ ಸಮಯದ ನಂತರ ಮತ್ತೆ ಕರೆ ಮಾಡಿದರು, ಸ್ವಿಚ್ಡ್ ಆಫ್. ಮರುದಿನ ಮತ್ತೆ ಕಾಲ್ ಮಾಡಿದರು, ಸ್ವಿಚ್ಡ್ ಆಫ್. 1 ವಾರ ಆಯಿತು, ಫೋನು ಸ್ವಿಚ್ ಆಫ್ ಆಗೇ ಇತ್ತು. ಇವನು ಸುದ್ದಿ ಕೂಡ ಗೊತ್ತಾಗಲಿಲ್ಲ. ಸರಿ, ಇವನು ಪರಿಸ್ಥಿತಿ ಹಿಂಗಾಯಿತು ಅಂತ ಅವರು ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟರು. ಇವನು ನೇಪಾಳಕ್ಕೆ ಹೋಗಿದ್ದಾನೆ, ಅಲ್ಲಿಂದ ಕಾಲ್ ಮಾಡಿದ್ದ ಅಂತ ಎಲ್ಲ ಹೇಳಿ ಪಾಕಿಸ್ತಾನದ ವಿದೇಶಾಂಗ ಇಲಾಖೆಯ ನೆರವನ್ನು ಕೂಡ ಕೇಳಿದರು. ISIಗಾಗಿ ಕೆಲಸ ಮಾಡ್ತಿದ್ದವನು, ನಿವೃತ್ತ ಸೇನಾಧಿಕಾರಿ. ಹೀಗಾಗಿ ಪಾಕಿಸ್ತಾನದ ಆಡಳಿತ ಸ್ವಲ್ಪ ಜಾಸ್ತಿನೇ ಇವನ ಬಗ್ಗೆ ಕೇರ್ ತಗೊಳ್ತು. ನೇಪಾಳದಲ್ಲಿ ಇವನ ಮಿಸ್ಸಿಂಗ್ ತನಿಖೆ ಶುರುವಾಯಿತು. ಇವನು ಲುಂಬಿನಿ ಹೋಟೆಲಲ್ಲಿ ಉಳ್ಕೊಂಡಿದ್ದ ಅಂತ ಹೇಳಿದ್ರಲ್ಲ, ಅಲ್ಲಿಗೆ ಕೂಡ ನೇಪಾಳದ ಪೊಲೀಸರು ಹೋದರು. ಅವ್ರ ಜೊತೆ ಅಲ್ಲಿನ ಪಾಕಿಸ್ತಾನದ ರಾಯಭಾರ ಕಚೇರಿಯ ಸಿಬ್ಬಂದಿ ಕೂಡ ಹೋದರು. ಅಲ್ಲಿ ಆ ಕೊಠಡಿ ಕಂಪ್ಲೀಟ್ ಆಗಿ ಖಾಲಿ ಇತ್ತು. ಅಲ್ಲಿ ಇವನಿಗೆ ಸೇರಿದ ಒಂದೇ ಒಂದು ವಸ್ತು ಕೂಡ ಇರಲಿಲ್ಲ. ಆದರೆ ಗೋಡೆಯ ತುಂಬಾ ಕೋತಿಯ ಚಿತ್ರಗಳನ್ನು ಬರೆಯಲಾಗಿತ್ತು. ಹಬೀಬ್ ಜಾಹೀರ್ನ ಸುಳಿವು ಮಾತ್ರ ಅಲ್ಲಿ ಸಿಗಲಿಲ್ಲ. ಹೋಟೆಲ್ ಕೊಠಡಿಯ ಗೋಡೆ ಮೇಲೆ ಕೋತಿ ಚಿತ್ರಗಳನ್ನು ಬಿಟ್ರೆ ಬೇರೆ ಏನೂ ಇರಲಿಲ್ಲ. ಇನ್ನು ಪಾಕಿಸ್ತಾನ ಅವನಿಗೆ ಕೆಲಸದ ಆಫರ್ ಬಂದಿತ್ತಲ್ಲ, ಸ್ಟ್ರಾಟಜಿಕ್ ಸೊಲ್ಯೂಷನ್
ಕನ್ಸಲ್ಟೆನ್ಸಿ ಅದ್ಯಾವುದು ಅಂತ ಹುಡುಕೋದಕ್ಕೆ ಶುರು ಮಾಡ್ತು. ಆದರೆ ಆ ವೆಬ್ಸೈಟ್ ಕೂಡ ಅವರಿಗೆ ಸಿಗಲಿಲ್ಲ. ಆ ವೆಬ್ ಭಾರತದಿಂದ ಆಪರೇಟ್ ಆಗ್ತಾ ಇತ್ತು ಅಂತ ಪಾಕಿಸ್ತಾನ ಆರೋಪ ಮಾಡ್ತು. ಅವನನ್ನು ಸಂಪರ್ಕಿಸಿದ್ದು, ನೇಪಾಳಕ್ಕೆ ಕರೆಸ್ಕೊಂಡಿದ್ದು ಭಾರತನೇ ಅನ್ನೋದು ಪಾಕ್ ಮಾಡಿದ ಆರೋಪ. ಹೀಗಾಗಿ ಅವನ ಬಗ್ಗೆ ಮಾಹಿತಿ ಕೊಡಿ ಅಂತ ಭಾರತವನ್ನು, ನೇಪಾಳವನ್ನು ಕೂಡ ಪಾಕ್ ಕೇಳ್ತು. ಆದರೆ ಗೊತ್ತಿದ್ರೆ ತಾನೇ ಯಾರಾದರೂ ಏನಾದರೂ ಮಾಹಿತಿ ಕೊಡೋದಕ್ಕೆ ಸಾಧ್ಯ. ಇನ್ನು ಹೋಟೆಲಲ್ಲಿ ಕಾಣಿಸ್ಕೊಂಡಿದ್ದ ಕೋತಿಯ ಚಿತ್ರಗಳು, ಅದನ್ನು ಬರೆದವರು ಯಾರು? ಕೋತಿಗಳು ಅಂದರೆ ಹಬೀಬ್ಗೆ ತುಂಬಾ ಪ್ರೀತಿ ಇತ್ತಲ್ಲ. ಈ ಹಿಂದೆ ರಾ ಏಜೆಂಟ್ ಒಬ್ಬರಿಗೆ ಫೋನ್ ಮಾಡಿ ನಿಮ್ಮ ಕೋತಿ ನಮಗೆ ಸಿಕ್ಕಿದೆ ಅಂತ ಇವನು ಅಪಹಾಸ್ಯ ಮಾಡಿದ್ನಲ್ಲ, ಈಗ ಅವನು ಕಾಣೆಯಾದ ಹೋಟೆಲಲ್ಲಿ ಪಾಕಿಸ್ತಾನದ ರಾಯಭಾರಿಗೆ ದರ್ಶನ ಕೊಟ್ಟಿದ್ದು ಕೋತಿಯ ಚಿತ್ರಗಳು ಮಾತ್ರ. ಗೆಳೆಯರೆ, ಲೆಫ್ಟಿನೆಂಟ್ ಕರ್ನಲ್ ಮೊಹಮ್ಮದ್ ಹಬೀಬ್ ಏನಾದ? ನೇಪಾಳದಿಂದ ಅವನು ಎಲ್ಲಿಗೆ ಹೋದ? ಅವನನ್ನು ನೇಪಾಳಕ್ಕೆ, ಅದರಲ್ಲೂ ಭಾರತದ ಗಡಿಯಲ್ಲಿನ ಲುಂಬಿನಿಗೆ ಕರೆಸ್ಕೊಂಡವ್ರು ಯಾರು? ಆಮೇಲೆ ಅವನು ಎಲ್ಲಿ? ಇದೆಲ್ಲ ಆಗಿ 9 ವರ್ಷಗಳು ಕಳೆದು ಹೋಗ್ತಾ ಇವೆ. ಆದರೆ ಹಬೀಬ್ ಬಗ್ಗೆ ಸುಳಿವು ಮಾತ್ರ ಇವತ್ತಿಗೂ ಇಲ್ಲ. ಬೇಹುಗಾರಿಕೆಯ ಜಗತ್ತಲ್ಲಿ ಎಲ್ಲ ಕೂಡ ಅಷ್ಟೇ. ಇದು ಗೆಳೆಯರೆ, ಜಾಧವ್ ಅಪಹರಣದ ಪ್ರಮುಖ ಆರೋಪಿಯೊಬ್ಬನ ನಿಗೂಢ ಕಣ್ಮರೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.